ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಪೌರ್ಣಮಿ ದಿವಸ ಮಾಡುವಂಥ ವಿಶೇಷ ದೀಪಾರಾಧನೆ, ಅದು 365 ಬತ್ತಿಗಳನ್ನು ಹಾಕಿ ದೀಪಾರಾಧನೆನ ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಯಾವ ರೀತಿ ವಿಧಿ ಪ್ರಕಾರವಾಗಿ 365 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು, ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಷ್ಟು ದೀಪಗಳನ್ನ ಹಚ್ಚಬೇಕು, ಯಾವ ಜಾಗಗಳಲ್ಲಿ ದೀಪಗಳನ್ನು ಹಚ್ಚಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಸರ್ವಶ್ರೇಷ್ಠವಾದಂಥ ದೀಪಾರಾಧನೆ ಅಂದರೆ ಅದು 365 ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು. ಈ ದೀಪವನ್ನು ಶಿವಾಲಯದಲ್ಲಿ ಅಂದರೆ ಶಿವನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಬಹಳನೇ ಶ್ರೇಷ್ಠ. ಅದರಲ್ಲೂ ಕಾರ್ತಿಕ ಹುಣ್ಣಿಮೆ ದಿವಸ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಯಾರಿಗೆ ಕಾರ್ತಿಕ ಹುಣ್ಣಿಮೆ ದಿವಸ ಈ ದೀಪವನ್ನು ಹಚ್ಚೋದಕ್ಕಾಗಲ್ವೋ ಅಂಥವರು ಕಾರ್ತಿಕ ಸೋಮವಾರದಲ್ಲೂ ಕೂಡ ಈ ದೀಪವನ್ನು ಹಚ್ಬೋದು. ಇನ್ನು ಕಾರ್ತಿಕ ಹುಣ್ಣಿಮೆ ದಿವಸ ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅಂತಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30 7:30 ಸಮಯದಲ್ಲಿ ಈ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚಿದ್ರೆ ಒಳ್ಳೆಯದು. ಈ ದೀಪದ ಜೊತೆ ನೀವು ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಬೋದು, ಹಾಗೆ ತೆಂಗಿನಕಾಯಿ ದೀಪಾರಾಧನೆ ಕೂಡ ಮಾಡ್ಬೋದು. ಬೆಲ್ಲದ ದೀಪಾರಾಧನೆ ಹಾಗೆ ತೆಂಗಿನಕಾಯಿ ದೀಪಾರಾಧನೆನ ನೀವು ಮನೆಯಲ್ಲೂ ಕೂಡ ಮಾಡ್ಬೋದು. ಆದರೆ 365 ಬತ್ತಿಗಳನ್ನು ಹಾಕಿ ದೀಪ ಹಚ್ಚುತ್ತೀರಾ ಅಂದರೆ ದೇವಸ್ಥಾನದಲ್ಲಿ ಹಚ್ಚಿದ್ರೇ ಒಳ್ಳೆಯದು. ಮನೆಯಲ್ಲೇ ಹಚ್ತೀವಿ ಅಂತ ಅನ್ನೋರು ತುಳಸಿ ಗಿಡದ ಮುಂದೆ ಹಚ್ಬೋದು. ಇನ್ನು ಈ ಕಾರ್ತಿಕ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ. ಇದನ್ನು ಕಿರು ದೀಪಾವಳಿ ಅಂತ ಕೂಡ ಕರೆಯಲಾಗತ್ತೆ. ಅಂದರೆ ದೀಪಾವಳಿಗಿಂತನೂ ಕೂಡ ಸ್ವಲ್ಪ ಚಿಕ್ಕ ದೀಪಾವಳಿ ಅಂತ. ಹಾಗಾಗಿ ಮನೆಯನ್ನು ಸುಂದರವಾಗಿ ದೀಪಗಳಿಂದ ಅಲಂಕಾರ ಮಾಡಬೇಕು. ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತಂದರೆ 27 ದೀಪಗಳನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. 27 ದೀಪಗಳು ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಹೊಸ್ತಿಲ ಹತ್ರ ತುಳಸಿ ಗಿಡದ ಹತ್ರ ಆದ್ರೂ ಕೂಡ ನೀವು ದೀಪವನ್ನು ಹಚ್ಚಬೇಕು. ಇನ್ನು ಮನೆಯ ಒಳಗಡೆ ದೇವ್ರ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ವಿಶೇಷವಾಗಿ ಅವತ್ತಿನ ದಿವಸ ವಿಷ್ಣುವಿನ ಪೂಜೆ ಹಾಗೆ ಶಿವನ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಫೋಟೋಗೆ ಹೂಗಳನ್ನು ಇಟ್ಟು, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ನೆರವೇರಿಸಿ, ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಸರಳವಾಗಿ ಪೂಜೆಯನ್ನು ಮಾಡ್ಬೋದು. ಇನ್ನು ಈ ದಿನ ಉಪವಾಸ ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಉಪವಾಸ ಇರಬೇಕು ಅಂದ್ಕೊಂಡ್ರವರು ಬೆಳಗ್ಗೆನೇ ಸ್ನಾನ ಮಾಡಿ ದೇವರ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಇರ್ಬೋದು. ಉಪವಾಸದಲ್ಲಿ ಒಂದೊತ್ತಿನ ಉಪವಾಸ ಅಥವಾ ಫಲಹಾರ ಸೇವನೆ ಮಾಡಿಕೊಂಡು ಉಪವಾಸವನ್ನು ಕೂಡ ನೀವು ಮಾಡ್ಬೋದು. ಇನ್ನು ಈ 365 ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದಕ್ಕೆ ಯಾವ ಜಾಗದಲ್ಲಿ ನೀವು ದೀಪ ಹಚ್ಚುತ್ತೀರೋ ಆ ಜಾಗವನ್ನು ಸ್ವಲ್ಪ ನೀರು ಹಾಕಿ ಸ್ವಚ್ಛ ಮಾಡಿಕೊಂಡು ಆನಂತರ ಅದ್ರ ಮೇಲೆ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕಿದ ನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು, ತಟ್ಟೆ ಅದು ಅಡಿಕೆ ತಟ್ಟೆ ಆಗಲಿ ಅಥವಾ ಯಾವುದೇ ತಟ್ಟೆ ಆಗಲಿ ಇಟ್ಕೋಬೋದು. ನೀವು ಬಾಳೆ ಎಲೆ ಆಗಲಿ ಹಾಕ್ಬೋದು. ಆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ದೊಡ್ಡದಾಗಿರುವಂಥ ದೀಪವನ್ನು ಇಡಿ. ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಆನಂತರ ಎಣ್ಣೆಯನ್ನು ಆ ದೀಪದ ತುಂಬನೂ ಕೂಡ ಹಾಕಬೇಕಾಗತ್ತೆ. ಯಾವ ಎಣ್ಣೆ ಹಾಕಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹಾಕಿ ನೀವು ದೀಪವನ್ನು ಹಚ್ಬೋದು. ಆ ಎಣ್ಣೆ ಹಾಕಿದ ನಂತರ 365 ಬತ್ತಿಗಳನ್ನು ಆ ದೀಪದ ಒಳಗಡೆ ಇಡಿ. ದೀಪದ ಬತ್ತಿ ಏನಿರುತ್ತೆ ಮುಂದೆಗಡೆ ನಾವು ಜ್ಯೋತಿ ಹಚ್ತೀವಲ್ವ ಅಲ್ಲಿಗೆ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಚ್ಚಿ, ಯಾಕಂದರೆ ಬೇಗನೆ ಅಂಟ್ಕೊಳ್ಳುತ್ತೆ ದೀಪ ಅನ್ನೋ ಕಾರಣಕ್ಕೋಸ್ಕರ. ಅನಂತರ ದೀಪಗಳಿಗೆ ಹೂವನ್ನು ಇಟ್ಟು ಅಲಂಕಾರ ಮಾಡಿ, ಇನ್ನು ಆ ದೀಪವನ್ನೇ ಸಾಕ್ಷಾತ್ ಶಿವ ಅಂತ ಭಾವಿಸಿ ತಾಂಬೂಲವನ್ನು ಇಡಬೇಕು. ಜೊತೆಗೆ ಬೆಲ್ಲ ಮತ್ತು ಕಾಯನ್ನು ಒಡೆದು ನೈವೇದ್ಯವನ್ನು ಕೂಡ ಮಾಡ್ಬೋದು. ಇದನ್ನೆಲ್ಲ ಇಟ್ಟಿದ ನಂತರ ದೀಪವನ್ನು ಹಚ್ಕೋಬೇಕು. ದೀಪವನ್ನು ಹಚ್ಚುವಾಗ ಅಗರಬತ್ತಿಯಿಂದ ಆಗಲಿ ಅಥವಾ ಏಕಾರ್ತಿಯಿಂದ ಆಗಲಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ, ಅನಂತರ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅಗರಬತ್ತಿಯಿಂದ ಧೂಪವನ್ನು ಮಾಡಿ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಕೂಡ ಮಾಡಬೇಕು. ಆರತಿ ಮಾಡೋದಕ್ಕಿಂತ ಮುಂಚೆ ನೀವಿಟ್ಟಿರುವಂಥ ಬೆಲ್ಲ ಹಾಗೆ ಹಣ್ಣು ಕಾಯಿ ಏನಾದರೂ ಇಟ್ಟಿದ್ರೆ ಅದನ್ನೆಲ್ಲನೂ ಕೂಡ ನೈವೇದ್ಯವನ್ನು ಮಾಡಬೇಕು. ಇನ್ನು ದೇವಸ್ಥಾನದಲ್ಲಿ ರಶ್ ಕಡಿಮೆ ಇದ್ದು ನೀವು ಆರತಿಯನ್ನು ಮಾಡ್ಬೋದು ದೇವರಿಗೆ ಅಂತ ಅನಿಸಿದ್ರೆ ನೀವು ದೀಪ ಹಚ್ಚಿರ್ತೀರಲ್ಲ ಅದನ್ನು 2 ಕೈಯಲ್ಲಿ ಇಟ್ಕೊಂಡು ಆರತಿಯನ್ನು ಮಾಡ್ಬೋದು. ತುಂಬ ರಶ್ ಎಲ್ಲ ಇತ್ತು ಅಂತಂದರೆ ಆರತಿ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹಣ್ಣು ಕಾಯಿ ನೀವು ಒಡೆದು ನೈವೇದ್ಯ ಮಾಡೋದನ್ನು ಮನೆಗೆ ತರ್ಬೋದು. ಆದರೆ ಅಕ್ಕಿ ಬೆಲ್ಲವನ್ನು ದೇವಸ್ಥಾನದಲ್ಲೇ ಬಿಟ್ಟು ಬನ್ನಿ. ಮನೆಯಲ್ಲೇ ಹಚ್ಚಿದರೆ ನೀವು ಅದನ್ನೆಲ್ಲ ಉಪಯೋಗಿಸ್ಕೊಬೋದು. ಅಂದರೆ ನೈವೇದ್ಯ ಮಾಡಿ ದೇವ್ರಿಗೆ ಅರ್ಪಿಸಿ ನೀವೆಲ್ಲ ತಿನ್ಬೋದು, ಅಥವಾ ಹಸುವಿಗೆ ತಿನ್ನೋದಕ್ಕೆ ಕೊಟ್ಟರೂ ಕೂಡ ನಡೆಯುತ್ತೆ. ಈ ದಿನ ಬರೀ 365 ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದು ಮಾತ್ರನೇ ಅಲ್ಲದೆ ಲಕ್ಷ ದೀಪಗಳನ್ನು ಅಂದರೆ ಲಕ್ಷ ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು, ಕೋಟಿ ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ಕೂಡ ಮಾಡ್ತಾರೆ. ಹಾಗೆ ಬಾಳೆ
ದಿಂಡಿನ ಮೇಲೂ ಕೂಡ ದೀಪವನ್ನು ಹಚ್ಚಿ ನದಿಯಲ್ಲಿ ತೇಲಿ ಬಿಡ್ತಾರೆ. ಈ ಕಾರ್ತಿಕ ಹುಣ್ಣಿಮೆ ದಿವಸ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು, ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡೋದು ಕೂಡ ತುಂಬಾ ಶ್ರೇಷ್ಠವಾದಂಥದ್ದು. ಹಾಗೆ ಈ ದಿನ ಬರೀ ದೀಪಗಳನ್ನು ಹಚ್ಚೋದು ಮಾತ್ರನೇ ಅಲ್ಲದೆ ದೀಪಗಳನ್ನು ಬೇರೆಯವ್ರಿಗೆ ದಾನ ಮಾಡೋದು ಕೂಡ ತುಂಬಾ ಶ್ರೇಷ್ಠ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆ ದಿವಸ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಜೊತೆಗೆ 365 ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಹೇಗೆ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.